ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಎಡಪಕ್ಷಗಳು ಭಾರತದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ತೀರಾ ಗಂಭೀರವಾದಂಥ ಪರಿಸ್ಥಿತಿ ಇದೆ ಅಂತ ಅಂಕಿ ಅಂಶಗಳ ಸಹಿತ ಹೇಳ್ತಾ ಇದ್ದಾರೆ. ಇದು ಪ್ರತಿ ವರ್ಷ ನಾವು ಹೇಳ್ತಾನೆ ಬಂದಿದ್ದೀವಿ. ಕಳೆದ 12 ವರ್ಷಗಳಿಂದ ಮೋದಿಯವರು ಏನು ಅಭಿವೃದ್ಧಿ ಹೆಸರಲ್ಲಿ, ಗುಜರಾತ್ ಮಾಡಲ್ ಹೆಸರಲ್ಲಿ 2014 ಅಧಿಕಾರಕ್ಕೆ ಬಂದ ನಂತರ ಗವರ್ನೆನ್ಸ್ ಬಗ್ಗೆ ಮಾತಾಡಿದ್ರು, ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಮಾತಾಡಿದ್ರು. ಇದು ಮೂಲಭೂತ ಆರ್ಥಿಕತೆ ಬಗ್ಗೆ ಮಾತ್ರ ಮಾತಾಡೋದಾದ್ರೆ 12 ವರ್ಷಗಳಾದ ನಂತರವೂ ಪ್ರತಿ ವರ್ಷವೂ ಭಾರತದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಲೇ ಹೋಗಿದ್ದ ಹೊರತಾಗಿ ಎಲ್ಲಿಯೂ ಸುಧಾರಿಸಿದ ಲಕ್ಷಣಗಳು ಕಾಣಲಿಲ್ಲ. ಇದನ್ನ ಮಡಿಲು ಮಾಧ್ಯಮಗಳು ಏನಿದಾವೆ ಅಂದ್ರೆ ಗೋಧಿ ಮೀಡಿಯಾ ಅಂತ ಕರಿತೀವಿ, ಇದನ್ನ ಅವರೆಲ್ಲಿಯೂ ಹೇಳ್ತಾ ಇಲ್ಲ. ಮರಳಿ ಯೂಟ್ಯೂಬರ್ಸು, ಈ ತರಹದ ಪ್ರಗತಿಪರ ಚಿಂತನೆ ಉಳ್ಳಂತ ಆರ್ಥಿಕ ತಜ್ಞರು, ಎಡಪಂಥಿ ಆರ್ಥಿಕ ತಜ್ಞರು ಮಾತ್ರ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇದು ಒಂದು ರೀತಿಯ ಮಿತಿನೂ ಆಗಿ ಹೋಗಿರೋದ್ರಿಂದ ಈ ಮಿತಿಯೊಳಗಡೆನೆ ನಾವು ಸ್ಪಷ್ಟವಾಗಿ ಮತ್ತು ಸತ್ಯವನ್ನೇ ಮಾತನಾಡ್ತಾ ಇರ್ಬೇಕಾಗುತ್ತೆ. ಅದರಲ್ಲಿಯೂ ಡಿಮಾನಿಟೈಸೇಷನ್ ಅಂತಾರೆ, 2016 ನೋಟು ಅಮಾನ್ಯೀಕರಣದ ನಂತರ ಭಾರತದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಮತ್ತು ಮೋದಿಯವರ ಆರ್ಥಿಕ ನೀತಿ, ಮೋದಿ ನೇತೃತ್ವದ ಸರ್ಕಾರದ ಆರ್ಥಿಕ ನೀತಿ, ಅದರಲ್ಲಿಯೂ ಮೋದಿಯವರ ಆರ್ಥಿಕ ನೀತಿಯ ಕಾರಣದಿಂದ ಭಾರತದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಇದರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಯಾಕೆಂತಂದ್ರೆ 1992ರಲ್ಲಿ ನವ ಉದಾರೀಕರಣದ ಕಡೆಗೆ ಹೊರಟಿದ್ದಂಥ ಭಾರತ, ನವ ಉದಾರೀಕರಣಕ್ಕೆ ತೆರೆದುಕೊಂಡಂಥ ಭಾರತ, ಮೋದಿಯವರು ಅಧಿಕಾರಕ್ಕೆ ವಹಿಸಿಕೊಂಡಂಥ ಸಂದರ್ಭದಲ್ಲಿ 2014 ಹೊತ್ತಿಗೆ 20 ವರ್ಷ ಆಗೋಗಿತ್ತು. 20 ವರ್ಷದ ನಂತರವೂ ಕನಿಷ್ಠ ಒಂದು ಕಾಳಜಿಯಿಂದ ಜನರ ಪರವಾಗಿ ಆರ್ಥಿಕ ನೀತಿಯನ್ನು ರೂಪಿಸುವ ಎಲ್ಲ ಸಾಧ್ಯತೆಗಳಿದ್ರೂ ಸಹ ಮೋದಿಯವರು ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ, ಕ್ರೂನಿ ಬಂಡವಾಳಶಾಹಿಗಳಿಗೆ ಮಾತ್ರ ಲಾಭವಾಗುವಂತ ಆರ್ಥಿಕ ನೀತಿಯನ್ನು ರೂಪಿಸಿದ್ರು. ಅದನ್ನ ನಾವು ಮೋದಾನಿ ಅಂತ ಕರಿತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ, ಅಂಬಾನಿ ಮತ್ತು ಅದಾನಿಯವರ ಒಟ್ಟು ಸಂಪತ್ತಿ ಇವತ್ತು 15 ಲಕ್ಷ ಕೋಟಿ ಹತ್ತತ್ರ ಆಗುತ್ತಂತ ಅಂದಾಜು ಮಾಡ್ತಾ ಇದ್ದಾರೆ. ಆದ್ರೆ 15 ಲಕ್ಷ ಕೋಟಿ ಅಂದ್ರೆ ಹತ್ತತ್ರ ಕರ್ನಾಟಕದಂತ 3 ರಾಜ್ಯಗಳ ವಾರ್ಷಿಕ ಬಜೆಟ್ ಆಗುತ್ತದೆ. ಹೀಗಾಗಿ ಕೇವಲ ಕ್ರೂನಿ ಕ್ಯಾಪಿಟಲಿಸ್ಟ್ಗಳಿಗೆ ಮಾತ್ರ ಲಾಭ ತರುವಂತ ಆರ್ಥಿಕ ರೀತಿ ರೂಪಿಸಿದ್ರು ಕೂಡ ಬಹಳ ಚರ್ಚೆ ಆಗಿದೆ. ಮತ್ತು MSME ಏನೇನು ಕೇಳ್ತಾ ಇದೀವಲ್ಲ, ಮೈಕ್ರೋ ಸ್ಮಾಲ್ ಮಿಡಲ್ ಇಂಡಸ್ಟ್ರೀಸ್ ಅಂತ ಏನ್ ಕರಿತಾ ಇದೀವಿ, ಏನು ಸುಮಾರು 12 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬಲ್ಲಂತಹ ಭಾರತದಾದ್ಯಂತ ಸಾಮರ್ಥ್ಯ ಇರುವಂತ MSMEಗಳಲ್ಲಿ ಮುಸ್ತಾ ಇದ್ದಾವೆ. 33% MSMEಗಳು ಮುಸ್ತಾ ಇದ್ದಾವೆ. ಇದು ಮೋದಿಯವರ ಆರ್ಥಿಕ ನೀತಿಯ ಫಲ. ಇದ್ರ ಬಗ್ಗೆ ಕೂಡ ಚರ್ಚೆಯಾಗಿದೆ. ಇದು ಬಹಳ ಮುಖ್ಯವಾಗಿ ಅಸಮಾನತೆಯನ್ನು ಸೃಷ್ಟಿ ಮಾಡಿದೆ. ಬಹಳ ದೊಡ್ಡ ಮಟ್ಟದ ಬೃಹತ್ ಪ್ರಮಾಣದ ಅಸಮಾನತೆಯನ್ನು ಕೂಡ ಸೃಷ್ಟಿ ಮಾಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಇನ್ನಷ್ಟು ಹದಗೆಡ್ತಿದೆ ಅನ್ನುವಂಥದ್ದೇ ಈಗ ಆಗ್ತಿರುವಂತ ಚರ್ಚೆ. ಇತ್ತೀಚೆಗೆ 2025-26 ಒಂದು GDPಯನ್ನ ಒಂದು ಅಂದಾಜು ಮಾಡಿಬಿಟ್ಟು NSO ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಕರಿತಾ ಇದೀವಿ, ಅವ್ರು ಅಂದಾಜ್ಬಿಟ್ಟು 2ನೇ ಮುಂಗಡ ಅಂದಾಜು ನೈಜ ಬೆಳವಣಿಗೆ, GDP ನೈಜ ಬೆಳವಣಿಗೆಯನ್ನ 7.6% ಅಂತ ಹೇಳಿದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರ ನಿನ್ನೆ ಪತ್ರಿಕೆಗಳಲ್ಲಿ ವರದಿಯಾಗಿದಂತೆ GDP ಬೆಳವಣಿಗೆ 2025-26 GDP ಬೆಳವಣಿಗೆ 7.7 ಎಂದು ಅಂದಾಜು ಮಾಡಿದ್ದಾರೆ, 7.7%. NSO ಅಂದಾಜು ಮಾಡಿದಂತ 7% ನೈಜ GDP ಬೆಳವಣಿಗೆಯನ್ನ 7.6 ಅಂತ ಅಂದಾಜು ಮಾಡಿದ್ದಾರೆ. ಅವರು ಹಣದುಬ್ಬರವನ್ನ 1% ಅಂತ ಪರಿಗಣಿಸಿದ್ದಾರೆ. ಮತ್ತು ಮೋದಿ ನೇತೃತ್ವ ಸರ್ಕಾರ ಏನು GDPಯನ್ನ 7.7 ಅಂತ ಏನು ಅಂದಾಜು ಮಾಡಿದ್ದಾರೆ, ಅವರು ಹಣದುಬ್ಬರವನ್ನ 4.4 ಇಂದ 4.4 ಎಂದು ಅಂದಾಜು ಮಾಡಿದ್ದಾರೆ. ಇದು ಎರಡೂ ಸಹ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದಾವೆ. ಮೋದಿ ನೇತೃತ್ವದ ಅಂಕಿಅಂಶಗಳು ದತ್ತಾಂಶ ಕೊಡ್ತಾ ಇದ್ದಾವೆ, ಅವು ಸಂಪೂರ್ಣವಾಗಿ ಅನುಮಾನಾಸ್ಪದವಾಗಿದ್ದಾವೆ ಮತ್ತು ವಿಶ್ವಾಸಾರ್ಹತೆ ಕಳ್ಕೊಂಡ. ಯಾಕಂದ್ರೆ ಎಲ್ಲವೂ NSO ಆಗೋದು, NSS ಅವರ ಎಲ್ಲಾ ಆರ್ಥಿಕ ನೀತಿಯನ್ನು ಅಥವಾ ದತ್ತಾಂಶ ಒದಗಿಸುವಂತ ಎಲ್ಲಾ ಸಂಸ್ಥೆಗಳು ಇವರಿಗೆ ಬೇಕಾದಂತೆ ತಿರುಚಿ ದತ್ತಾಂಶವನ್ನು ಒದಗಿಸಿರೋದು, ಅಂಕಿಅಂಶಗಳನ್ನು ಒದಗಿಸುವುದರ ಕಾರಣಕ್ಕಾಗಿ ಅವುಗಳ ವಿಶ್ವಾಸಾರ್ಹತೆ ಕಳ್ಕೊಂಡಿರೋದು ಕೂಡ ನಾವು ಇದುವರೆಗೂ ಬಹಳ ಚರ್ಚೆ ಆಗಿದೆ. ಮತ್ತು ಈ ಹಣದುಬ್ಬರವನ್ನು ನಿರ್ಧರಿಸುವುದು ಹೇಗೆ, ಯಾರು ನಿರ್ಧರಿಸ್ತಾರೆ, ಯಾವ ರೀತಿಯಲ್ಲಿ ನಿರ್ಧರಿಸ್ತಾರೆ ಅನ್ನುವಂಥದ್ದು ಇವತ್ತಿಗೂ ಗೊಂದಲದ ಒಂದು ಗೂಡಾಗಿದೆ. ಮತ್ತು ನಮ್ಗೆಲ್ಲ ಗೊತ್ತಿರುವಂತೆ 2 ರೀತಿಯ ಹಣದುಬ್ಬರಗಳಿದಾವೆ. ಹಣದುಬ್ಬರವನ್ನ ಅಳಿತಾರೆ, ಮೆಜರ್ ಮಾಡ್ತಾರೆ. ಒಂದು ಸಗಟು ಹಣದುಬ್ಬರ, ಹೋಲ್ಸೇಲ್ ಇನ್ಫ್ಲೇಷನ್, ಇನ್ನೊಂದು ರಿಟೇಲ್ ಹಣದುಬ್ಬರ, ಚಿಲ್ಲರೆ ರಿಟೇಲ್ ಇನ್ಫ್ಲೇಷನ್, ಚಿಲ್ಲರೆ ಹಣದುಬ್ಬರ.
ಈ ಸಗಟು ಹಣದುಬ್ಬರ ಅಂತಂದ್ರೆ ಉತ್ಪಾದನೆ ಆದಂತಹ ಸರಕನ್ನ ಬಲ್ಕ್ ಆಗಿ ಅಂದ್ರೆ ಬ್ಯಾಸ್ಕೆಟ್ ಅಂತ ಕರೀತಾರಲ್ಲ, ಬಲ್ಕ್ ಆಗಿ ವ್ಯಾಪಾರಿಗಳು ಉತ್ಪಾದಕರಿಂದ ನೇರವಾಗಿ ಖರೀದಿಸುವ ಸಂದರ್ಭದಲ್ಲಿ ಆಗುವ ಬೆಲೆಯಲ್ಲಿ ಆಗುವ ವ್ಯತ್ಯಾಸವನ್ನ ಖರೀದಿಸುವ ಸಂದರ್ಭದಲ್ಲಿ ವ್ಯಾಪಾರಿಗಳು ಉತ್ಪಾದಕರಿಂದ ಬೃಹತ್ ಪ್ರಮಾಣದಲ್ಲಿ ಖರೀದಿಸುವ ಸಂದರ್ಭದಲ್ಲಿ ಬೆಲೆಯಲ್ಲಿ ಆಗುವ ಬದಲಾವಣೆಗಳು, ಕಾಲಕಾಲಿಕ ಸಂದರ್ಭದಕ್ಕೆ ಬೆಲೆಗಳಲ್ಲಿ ಆಗುವ ಬದಲಾವಣೆಗಳನ್ನ ಸಗಟು ಹಣದುಬ್ಬರ ಅಂತ ಕರೀತಾರೆ. ಮತ್ತು ಈ ವ್ಯಾಪಾರಿಗಳಿಂದ ಗ್ರಾಹಕರೇನು ಖರೀದಿಸ್ತಾರೆ ಅದರಲ್ಲಿ ಬೆಲೆಯಲ್ಲಿ ಆಗುವಂತ ಕಾಲಕಾಲಕ್ಕೆ ಆಗುವಂತ ಬದಲಾವಣೆಗಳನ್ನ ಚಿಲ್ಲರೆ ಹಣದುಬ್ಬರ ಅಂತ ಕರೀತಾ ಇದ್ದಾರೆ. ಈಗ ಸಗಟು ಹಣದುಬ್ಬರ ಸುಮಾರು 8.3 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಚಿಲ್ಲರೆ ಒಟ್ಟು ಸರಾಸರಿ ಹಣದುಬ್ಬರ 4.4 ಇಂದ 4% ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ 2026ರಲ್ಲಿ 3.4% ಇದ್ದಂತ ಹಣದುಬ್ಬರ ಏಪ್ರಿಲ್ 2026ರಲ್ಲಿ 3.48% ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ 3.8% ಆಗ್ಬಹುದು ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೇ 2026ರಲ್ಲಿ ಸಗಟು ಹಣದುಬ್ಬರವು 8% ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಈ ಹಣದುಬ್ಬರದ ಒಂದು ಸರಳೀಕರಿಸಿ ಹೊಳ್ಬೇಕಾದ್ರೆ ಹಣದುಬ್ಬರದ ಲಕ್ಷಣಗಳು ಅಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರ್ತಾ ಹೋಗೋದನ್ನು ನೋಡ್ತಾ ಇದೀವಿ. ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಕಳೆದ 2 ತಿಂಗಳಲ್ಲಿ ಅಥವಾ 1 ತಿಂಗಳಲ್ಲಿ 7 ರೂಪಾಯಿ ಅಷ್ಟು ಹೆಚ್ಚರಿಕೆ ಆಗಿದೆ ನೋಡ್ತಾ ಇದೀವಿ. ಅದರ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರ್ತಾ ಹೋಗೋದನ್ನ ಕೂಡ ನೋಡ್ತಾ ಇದೀವಿ. ಅಂದ್ರೆ ಜನವರಿ ತಿಂಗಳಲ್ಲಿ ಇದ್ದಂತ ಅಗತ್ಯ ವಸ್ತುಗಳ ಬೆಲೆ ಈ ಜೂನ್ ತಿಂಗಳಲ್ಲಿ ಇರೋದಿಲ್ಲ. ಇದರ ವ್ಯತ್ಯಾಸವೇ ಹಣದುಬ್ಬರ ಅಂತ ಕರಿತಾ ಇದೀವಿ. ಈ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ವ್ಯತ್ಯಾಸ ಆಗಿರೋದು ಕೂಡ ನೋಡ್ತಾ ಇದೀವಿ. ಮತ್ತು ರೂಪಾಯಿ ಮೌಲ್ಯ ಡಾಲರ್ ಅನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರ್ ಅನ್ನ ಬಳಸ್ತಾರೆ ವಿದೇಶಿ ವಿನಿಮಯದ ಸಂದರ್ಭದಲ್ಲಿ. ಆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಹೋಗ್ತಿರೋದನ್ನ ನೋಡ್ತಾ ಇದೆ. ಈಗ ಅದು 100 ರೂಪಾಯಿಗೆ ತಲುಪಿರೋದನ್ನ ಒಂದು ತಿಂಗಳಲ್ಲಿ ಈಗ ಆಲ್ರೆಡಿ 95 ರೂಪಾಯಿ ತಲುಪಿದೆ. ಇನ್ನೊಂದು ತಿಂಗಳಿಗೆ ಅದು 100 ರೂಪಾಯಿ ತಲುಪುವ ಸಾಧ್ಯತೆಗಳಿದಾವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದ್ರೆ ಅಂದ್ರೆ ಇವೆಲ್ಲವೂ ಹಣದುಬ್ಬರದ ಒಂದು ಲಕ್ಷಣಗಳು ಅಂತ ಹೇಳ್ಬೇಕಾಗತ್ತೆ. ಇದೆಲ್ಲದ ಪರಿಮಾಣ ಒಂದು ಎಫೆಕ್ಟ್ ಆಗಿ ನಾವು ಹೇಳ್ಬೇಕಾದ್ರೆ ನೈಜ GDP ಅಂತ ಏನ್ ಕರಿತಾ ಇದೀವಿ, ವಾಸ್ತವವಾದಂತ GDP ಅಂದಾಜು 4.8 ರಿಂದ 5.4ಕ್ಕೆ ಇಳಿಯುವ ಸಾಧ್ಯತೆಗಳಿದಾವೆ ಎನ್ನುವುದನ್ನ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ GDP ಬೆಳವಣಿಗೆ 2.83% ಇತ್ತು ಅಂತ ನಾವು ವರದಿಯಾಗಿದೆ. ಆದ್ರೆ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಈ GDPಯನ್ನು ಅಳೆಯುವ ಮಾನದಂಡಗಳೇ ದೋಷಪೂರ್ಣವಾಗಿದ್ದಾವೆ. ಇದು ನಾವು ನವ ಉದಾರೀಕರಣದ ದಿನಗಳಲ್ಲಿ GDP ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ನವ ಉದಾರೀಕರಣದ ದಿನಗಳು ಅಂತಂದ್ರೆ ಅಸಮಾನತೆಯನ್ನು ಅಭಿವೃದ್ಧಿ ಹೆಸರಲ್ಲಿ ಅಸಮಾನತೆಯನ್ನು ಸೃಷ್ಟಿಸಿರುವುದನ್ನು ಕೂಡ ನೋಡ್ತಾ ಇದ್ದೀವಿ. ಮತ್ತು ಇದು ಎಲ್ಲಿಯೂ ಇಗ್ಲಿಟೇರಿಯನ್ ವ್ಯವಸ್ಥೆಯನ್ನು ಆಧರಿಸ್ಬಿಟ್ಟು GDPಯನ್ನ ನಿರ್ಧಾರ ಮಾಡೋದಂದ್ರೆ ಬಡ ಕುಟುಂಬಗಳ ಸಂಪತ್ತಿನಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ಹೆಚ್ಚಳ ಆಗಿದೆಯಾ, ವೇತನದಲ್ಲಿ ಹೆಚ್ಚಾಗಿದೆಯಾ, ಅಥವಾ ಬಡ ಕುಟುಂಬಗಳಾದ 80 ಕೋಟಿ ಜನಸಂಖ್ಯೆಯನ್ನು ಪಡಿತರವನ್ನು ಪಡಿತಾರಂತ 80 ಕೋಟಿಯ ಜನಸಂಖ್ಯೆಯಲ್ಲಿ ಬದುಕಿನಲ್ಲಿ ಕಳೆದ 10 ವರ್ಷಗಳಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ, ಸಣ್ಣ ಮಟ್ಟದ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆಯಾ, ಅವರಲ್ಲಿ ಕೊಳ್ಳುವ ಸಾಮರ್ಥ್ಯ ಬೆಳೆದಿದೆಯಾ, ಅವರ ಕೊಳ್ಳುವ ಸಾಮರ್ಥ್ಯದಿಂದ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗಿದೆಯಾ, ಅದರಿಂದ ದೇಶದ ಸಂಪತ್ತು ಹೆಚ್ಚಾಗಿದೆಯಾ, ಅಥವಾ ಸರಾಸರಿ ತಲಾ ಆದಾಯ ಹೆಚ್ಚಾಗಿದೆಯಾ, ಇವೆಲ್ಲವನ್ನ ಆಧರಿಸ್ಬಿಟ್ಟು GDPಯನ್ನ ಅಳಿಬೇಕು. ಆಕ್ಚುಲಿ ವಾಸ್ತವವಾಗಿ ಅಂದ್ರೆ GDPಯನ್ನ ಯಾವ್ದನ್ನು ಆಧರಿಸಿ ಅಳಿಯುವುದಿಲ್ಲ. ಈ ಆಂತರಿಕ ಉತ್ಪನ್ನ ಅಂತ ಕರಿತಾ ಇದೀವಿ. ಈ GDPಯನ್ನ ಒಟ್ಟಾರೆಯಾಗಿ ದೇಶದ ಒಳಗಡೆ ಉತ್ಪನ್ನಗಳ ಮಾರಾಟ, ಅದರಿಂದ ಬರುವಂತಹ ತೆರಿಗೆ ಮತ್ತು ಅದ್ರ ಉತ್ಪಾದಿಸುವವರ ಸಂಪತ್ತು, ಅಲ್ಲಿಂದ ಅವ್ರು ಕಟ್ಟುವ ತೆರಿಗೆ, ಈ ರೀತಿಯಾಗಿ ಈ ಕ್ರೂನಿ ಬಂಡವಾಳಶಾಹಿಗಳ ವ್ಯಾಪಾರ ವಹಿವಾಟನ್ನೇ ಆಧರಿಸ್ಬಿಟ್ಟು ಅವರ ಸಂಪತ್ತಿನ ವ್ಯತ್ಯಾಸ, ಅವರ ವಾರ್ಷಿಕ ತಲಾ ಆದಾಯ ಇವುಗಳನ್ನು ಆಧರಿಸ್ಬಿಟ್ಟು GDPಯನ್ನು ಅಳೆಯಲಾಗುತ್ತೆ. ಎಷ್ಟು ರಫ್ತಾಗಿದೆ, ಎಷ್ಟು ಆಮದಾಗಿದೆ, ಎಷ್ಟು ಉತ್ಪನ್ನಗಳಾಗಿದ್ದಾವೆ, ಎಷ್ಟು ಮಾರಾಟ, ಈ ರೀತಿಯಾಗಿ ಇವೆಲ್ಲವೂ ಬಂಡವಾಳಶಾಹಿಗಳ ಕೈಯಲ್ಲಿ ಇರೋದ್ರಿಂದ ಅದಕ್ಕೆ ನಾವು ಹೇಳ್ತಿರುವಂತದ್ದು MSME ಕೈಗಳಲ್ಲಿ ಕೂಡ ಇವತ್ತು ಉತ್ಪಾದನೆಯ ವಲಯ ಕೈಯಲ್ಲಿಲ್ಲ. ಇದು ಸಂಪೂರ್ಣವಾಗಿ ಕ್ರೂನಿ ಬಂಡವಾಳಶಾಹಿಗಳ ಕೈಯಲ್ಲಿರೋದ್ರಿಂದ ಕ್ರೂನಿ ಬಂಡವಾಳಶಾಹಿಗಳ ಉತ್ಪನ್ನವನ್ನು ಆಧರಿಸ್ಬಿಟ್ಟೆ GDPಯನ್ನು ಅಳಿತಾ ಇದ್ದಾರೆ. ಮತ್ತು ಈ GDPಯನ್ನು ಅಳಿಯುವಾಗ ಅವ್ರು ಕೊಡುವಂತಹ ಬ್ಯಾಲೆನ್ಸ್ ಶೀಟ್ ಅನ್ನು ಆಧರಿಸ್ತಾ ಇದ್ದಾರೆ. ಅದು ಕೂಡ ಒಂದು ಅನುಮಾನಾಸ್ಪದವಾಗಿರುವಂತದ್ದು. ಹೀಗಾಗಿ GDP ಅಳಿಯುವ ಮಾನದಂಡಗಳನ್ನ ಕೂಡ ನಾವು ಪ್ರಶ್ನೆ ಮಾಡ್ತಾನೆ ಸದ್ಯಕ್ಕೆ ನಾವು ಅದನ್ನ ಇಟ್ಟುಕೊಂಡು ನಾವು ಮಾತಾಡೋ ಸ್ಥಿತಿಯಲ್ಲಿ ಇಲ್ದಿರೋದ್ರಿಂದ ಈ ನವ ಉದಾರೀಕರಣ ಕೊಟ್ಟಂತಹ ಮಾನದಂಡಗಳ ಆಧಾರದಲ್ಲೇ ನಾವು GDPಯನ್ನು ಅಳಿಬೇಕಾಗತ್ತೆ. ಮತ್ತು ಬಹಳ ಮುಖ್ಯವಾಗಿ
ಇತರ ಆಯಾಮಗಳಿದಾವೆ. ಇವು ಆರ್ಥಿಕ ಬೆಳವಣಿಗೆ ಅಂತ ಕರಿತಾ ಇದಾವೆ. ಎಕನಾಮಿಕ್ ಡೆವಲಪ್ಮೆಂಟ್ಸ್ನ ಮೆಜರ್ ಮಾಡುವಂತಹ ಆರ್ಥಿಕ ಬೆಳವಣಿಗೆಯನ್ನು ಇತರ ಆಯಾಮಗಳು ಕೂಡ ನಾವು ಅಷ್ಟೊಂದು ಭರವಸೆದಾಯಕವಾಗಿಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ರೂಪಾಯಿ ಮೌಲ್ಯ ಕುಸಿತಾ ಇರುವುದನ್ನ ನಾವು ನೋಡ್ತಾ ಇದೀವಿ. ಈ ರೂಪಾಯಿ ಮೌಲ್ಯ ಕುಸಿಯುವುದಕ್ಕೆ RBI ಏನ್ ಕ್ರಮ ತಗೊಳ್ತಾ ಇದೆ? RBI ಇಂದ ಏನು ಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಇವತ್ತು ವಿದೇಶಿ ವಿನಿಮಯದ ಮೀಸಲು ನಿಧಿ ಅಂತ ಏನ್ ಕರಿತಾ ಇದೀವಿ, ಫೋರೆಕ್ಸ್, ಇವತ್ತು ವಿದೇಶಿ ವಿನಿಮಯದ ಮೀಸಲು ನಿಧಿಯಲ್ಲಿ ಸುಮಾರು $700 ಬಿಲಿಯನ್ ಅಷ್ಟು ಮೊತ್ತ ಇದೆ ಅಂತ ಏನ್ ಹೇಳ್ತಾ ಇದಾರೆ. ಹತ್ರ 66.50 ಲಕ್ಷ ಕೋಟಿ ಅಷ್ಟೇ ಮೊತ್ತ ಇದೆ ಅಂತ ಹೇಳ್ತಾ ಇದಾರೆ. ಅದನ್ನ ನಂಬ್ಕೊಂಡು ನಾವು ಆರ್ಥಿಕ ನೀತಿಯ ಬೆಳವಣಿಗೆ ನಿರ್ಧರಿಸಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದ್ ಕಡೆ ರೂಪಾಯಿ ಮೌಲ್ಯ ಕುಸಿತ ಹೋದಾಗ RBI ಏನ್ ಮಾಡುತ್ತೆ, ಈ ವಿದೇಶಿ ವಿನಿಮಯ ಮೀಸಲು ನಿಧಿ ಇಲ್ಲಿರುವಂತಹ ಡಾಲರ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಮಾರ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಡಾಲರ್ನ ಮಾರ್ತಾ ಹೋಗೋದ್ರ ಮೂಲಕ ರೂಪಾಯಿ ಮೌಲ್ಯದ ಕುಸಿತವನ್ನು ತಡೆಯಬಹುದು ಎನ್ನುವಂತದ್ದು ಒಂದು ಅಂದಾಜಿನಲ್ಲಿ ಕೆಲಸ ಮಾಡ್ತಾ ಇದೆ ಹೊರತಾಗಿ ಅದರ ಆಚೆಗೆ ಮತ್ತೆ ಯಾವುದೇ ರೀತಿಯಲ್ಲಿ ನಮಗೆ ಸಹಕಾರಿಯಾಗುವಂತಹ ಬೆಳವಣಿಗೆಗಳು ಅದು ಕಾಳ್ತಾ ಇಲ್ಲ. ಹೀಗಾಗಿ ವಿದೇಶಿ ವಿನಿಮಯದ ಮೀಸಲು ನಿಧಿ $700 ಬಿಲಿಯನ್ ಅಂತ ಹೇಳ್ತಾ ಇದ್ರೆ ಅದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ರೂಪಾಯಿ ಮೌಲ್ಯದ ಕುಸಿತವನ್ನು ತಡೆಯಲು RBI ಏನ್ ಮಾಡುತ್ತೆ, ಡಾಲರ್ ಅನ್ನ ಮಾರಾಟ ಮಾಡ್ತಾ ಹೋಗುತ್ತೆ. ಮತ್ತೆ ಇತ್ತೀಚೆಗೆ ಬ್ಲೂಮ್ಬರ್ಗ್ ಅನ್ನುವಂತಹ ಆನ್ಲೈನ್ ಪತ್ರಿಕೆಯಲ್ಲಿ ವರದಿಯಾದಂತೆ RBI ತನ್ನ ಸಂಗ್ರಹದಿಂದ 1.1 ಲಕ್ಷ ಕೋಟಿ ಮೌಲ್ಯದ 75 ಟನ್ ಚಿನ್ನವನ್ನ ಮಾರಾಟ ಮಾಡಿದೆ ಅನ್ನುವಂಥದ್ದು ವರದಿಯಾಗಿದೆ. RBI ಇದನ್ನ ತಿರಸ್ಕಾರ ಮಾಡಿದೆ, ಆದ್ರೆ ಇದನ್ನು ನಿರಾಕರಿಸಿದೆ. ನಾವು ಆತರ ಮಾಡಿಲ್ಲ ಅಂತ ಹೇಳ್ತಾರೆ. ಅದೆಲ್ಲದರ ಆಚೆಗೂ ರೂಪಾಯಿ ಮೌಲ್ಯ ಕುಸಿತಾ ಇದೆ. ರೂಪಾಯಿ ಮೌಲ್ಯ ಕುಸಿದ್ರಿಂದ ಏನಾಗುತ್ತೆ, ಡಾಲರ್ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ನೀವು ಆಮದು ಮತ್ತು ರಫ್ತು ಎರಡನೇ ಆರ್ಥಿಕ ಬೆಳವಣಿಗೆಯನ್ನು ನವ ಉದಾರೀಕರಣದ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ ನಿರ್ಧರಿಸಲು ಆಮದು ಮತ್ತು ರಫ್ತನ ಪ್ರಮಾಣವನ್ನ ಕೂಡ ಲೆಕ್ಕ ಹಾಕ್ತಾರೆ. ಆದ್ರೆ ರೂಪಾಯಿಯ ಮೌಲ್ಯ ಕುಸಿತ ಹೋದಂತೆ ಆಮದು ಜಾಸ್ತಿ ಆದ್ರೆ ಹಣದುಬ್ಬರ ಅಥವಾ ಆರ್ಥಿಕ ಹಿಂಜರಿತ ಜಾಸ್ತಿ ಆಗುತ್ತೆ. ರಫ್ತು ಕಡಿಮೆ ಆದಷ್ಟು ಆರ್ಥಿಕ ಹಿಂಜರಿತ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಆ ಡಾಲರ್ ಒಳಹರಿವು ಕಡಿಮೆ ಆಗ್ತಾ ಹೋಗುತ್ತೆ, ಡಾಲರ್ನ ಹೊರಹರಿವು ಜಾಸ್ತಿ ಆಗ್ತಾ ಹೋದಷ್ಟು ಹಣದುಬ್ಬರ ಹೆಚ್ಚಾಗುತ್ತೆ ಮತ್ತು ರೂಪಾಯಿ ಮೌಲ್ಯ ಕುಸಿತ ಹೋಗುತ್ತೆ. ಮತ್ತು ಈ ಆಮದು ರಫ್ತಿನ ಬಗ್ಗೆ ಮಾತಾಡೋದಾದ್ರೆ ಒಂದು ಸಣ್ಣ ಮಾತಲ್ಲಿ ಹೇಳ್ಬೇಕಾದ್ರೆ 1991ರಲ್ಲಿ ಜಾಗತೀಕರಣಕ್ಕೆ ತೆರೆದುಕೊಂಡಂತಹ ಸಂದರ್ಭದಲ್ಲಿ ಜಾಗತೀಕರಣದ ಉದಾರೀಕರಣದ ನೀತಿಗಳನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರವೇಶ ದೊರೆಯುತ್ತದೆ. ಈ ಮುಕ್ತ LPG ಅಂತ ಕರಿತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಉತ್ಪನ್ನಗಳಿಗೆ ಪ್ರವೇಶ ದೊರೆಯುತ್ತದೆ ಮತ್ತು ಅದರಿಂದ ಒಳ್ಳೆ ಬೆಲೆ ನಿಗದಿ ಆಗುತ್ತೆ ಮತ್ತು ಅದರಿಂದ ಭಾರತದ ರಫ್ತುಗಳು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಅನ್ನುವಂತ ಭರವಸೆಯನ್ನ 1992ರಲ್ಲಿ ಕೊಟ್ಟಿದ್ರು. ಆದರೆ ಅಲ್ಲಿಂದ ಇಲ್ಲಿವರೆಗೂ 1991ರಿಂದ ಇಲ್ಲಿವರೆಗೂ ನೋಡೋದಾದ್ರೆ ಕನಿಷ್ಠ 33 ವರ್ಷಗಳ ಅವಧಿಯಲ್ಲಿ ನಾವು ನೋಡೋದಾದ್ರೆ ರಫ್ತು ಕಡಿಮೆ ಆಗ್ತಾ ಬರ್ತಾ ಇದೆ, ಆಮದು ಹೆಚ್ಚಾಗ್ತಾ ಇದೆ. ಇದರಿಂದ ಭಾರತದ ಸರಕು ವ್ಯಾಪಾರದಲ್ಲಿ ಮರ್ಸಿಡೆಸ್ ಟ್ರೇಡ್ ಅಂತ ಕರಿತಾ ಇದ್ದಾರೆ. ಸರಕು ವ್ಯಾಪಾರದಲ್ಲಿ ಗಮನಾರ್ಹ ವ್ಯಾಪಾರದ ಕೊರತೆ ಹೆಚ್ಚಾಗ್ತದೆ. ಟ್ರೇಡಿಂಗ್ ಡಿಫಿಸಿಟ್ ಅಂತ ಡೆಫಿಸಿಟ್ ಅಂತ ಕರೀತಾರೆ, ವ್ಯಾಪಾರದ ಕೊರತೆ ಅಂತ ಕರೀತಾರೆ. ಅಂದ್ರೆ ಆಮದು ಹೆಚ್ಚಾಗುತ್ತೆ, ರಫ್ತು ಕಡಿಮೆ ಆದ್ರೆ ವ್ಯಾಪಾರದ ಕೊರತೆ ಹೆಚ್ಚಾಗ್ತದೆ ಅಂತ ಅರ್ಥ. ಟ್ರೇಡಿಂಗ್ ಡಿಫಿಸಿಟ್ ಹೆಚ್ಚಾಗ್ತಿದೆ ಅಂತ ಅರ್ಥ. ಇದರಲ್ಲಿ 2 ರೀತಿಯ ಆಮದು ಮತ್ತು ರಫ್ತುಗಳಿದಾವೆ. ಒಂದು ಸರಕಿನ ರಫ್ತು ಅಥವಾ ಆಮದು, ಅಥವಾ ಸೇವೆಯ ರಫ್ತು ಅಥವಾ ಆಮದು. ಇಲ್ಲಿ ಸರಕಿನ ರಫ್ತು ಕಡಿಮೆ ಆಗ್ತಾ ಇದೆ ಮತ್ತು ಸೇವೆಯ ರಫ್ತು ಹೆಚ್ಚಾಗ್ತದೆ. ಮತ್ತು ಒಟ್ಟಾರೆಯಾಗಿ ರಫ್ತಿನ ಪ್ರಮಾಣ ಕಡಿಮೆ ಆಗ್ತದೆ, ಆಮದಿನ ಪ್ರಮಾಣ ಹೆಚ್ಚಾಗ್ತದೆ. ನೀವು 2025-26ರ ಹಣಕಾಸು ವರ್ಷದಲ್ಲಿ RBI ಕೊಟ್ಟಂತ ಡಾಟಾವನ್ನು ನೋಡಿದ್ರೆ ಏಪ್ರಿಲ್ 2025-26ರ ಏಪ್ರಿಲ್ ಮಾರ್ಚ್ನ ಹಣಕಾಸಿನ 1 ವರ್ಷ ಹಣಕಾಸಿನ ಅವಧಿಯಲ್ಲಿ ಸರಕುಗಳ ರಫ್ತಿನ ಒಟ್ಟು ಸಂಚಿತ ಮೌಲ್ಯವು $41.78 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಹತ್ರ 41.89 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರಕುಗಳ ರಫ್ತು ಮೊತ್ತ ಮತ್ತು ಸೇವೆ ಅಂದ್ರೆ ಸರ್ವಿಸಿನ ರಫ್ತಿನ ಮೊತ್ತ 2025-26ರ ಅವಧಿಯಲ್ಲಿ $384 ಬಿಲಿಯನ್ ಅಂತ ಹೇಳ್ತಾ ಇದ್ರು. ಅಂತಂದ್ರೆ 36.4 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಸರಕಿನ ರಫ್ತಿಗಿಂತ ಸೇವೆಯ ರಫ್ತು ಕಡಿಮೆ ಇದೆ ನಿಜ, ಆದ್ರೆ ಆಮದಿನ ಪ್ರಮಾಣ ನೋಡಿದ್ರೆ 979.40 ಶತಕೋಟಿ ಅಂದ್ರೆ $971.40 ಬಿಲಿಯನ್ ಅಷ್ಟು ಆಮದು ಮಾಡ್ಕೊಂಡಿದೀವಿ. ಹತ್ರ 93 ಲಕ್ಷ ಕೋಟಿ ಆಮದು ಮಾಡ್ಕೊಂಡಿದೀವಿ. ಹತ್ರ ಸುಮಾರು ಅಂದ್ರೆ 93 ಲಕ್ಷ ಕೋಟಿ
ಆಮದು ಮಾಡ್ಕೊಂಡಿದೀವಿ. ಮತ್ತು ಅದರಲ್ಲಿ ಚಿನ್ನದ ಆಮದು $71.98 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಮದು ಜಾಸ್ತಿಯಾಗಿ ರಫ್ತು ಕಡಿಮೆ ಆಗಿದೆ. ಈ ಟ್ರೇಡ್ ಡೆಫಿಸಿಟ್ ಇದರ ಕಾರಣಕ್ಕೆ ವ್ಯಾಪಾರದ ಕೊರತೆ ಎಷ್ಟಿದೆ ಅಂತಂದ್ರೆ ಹತ್ತತ್ರ $119.30 ಬಿಲಿಯನ್ ಅಷ್ಟು ವ್ಯಾಪಾರದ ಕೊರತೆ ಆಗಿದೆ. ಅಂದ್ರೆ ಹತ್ತತ್ರ 11 ಲಕ್ಷ ಕೋಟಿ ಟ್ರೇಡ್ ಡಿಫಿಸಿಟ್ ಅಂತ ಹೇಳ್ತಾ ಇದ್ದಾರೆ. ಈ ಟ್ರೇಡ್ ಡಿಫಿಸಿಟ್ ಹೆಚ್ಚಾಗ್ತಾ ಹೋದಷ್ಟು ಭಾರತದ ಆರ್ಥಿಕ ನೀತಿ ಹದಗೆಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಮತ್ತು ಇದು ಬಹಳ ವಿಷಾದದಿಂದ ಹೇಳ್ಬೇಕಾಗತ್ತೆ. ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಕಳೆದ 12 ವರ್ಷಗಳಿಂದ ಏನೆಲ್ಲಾ ಸುಳ್ಳುಗಳನ್ನ ಹೇಳ್ತಾ ಹೋದ್ರು, ಅದನ್ನ ಭರವಸೆ ಅಂತ ನಾವು ಕರಿತೀವಿ, ಆದ್ರೆ ಸುಳ್ಳುಗಳಂತ ಗೊತ್ತಾಗುತ್ತೆ. ಮೇಕ್ ಇನ್ ಇಂಡಿಯಾ ಅಂತಂದ್ರು, ಭಾರತದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಮತಗಳನ್ನ ತಗೊಂಡ್ರು. ಆನಂತರ ಆತ್ಮನಿರ್ಭರ್ ಅಂತ ಕರೆದ್ರು, ಆನಂತರ ವಿಕಸಿತ ಭಾರತ್ ಅಂತ ಕರೆದ್ರು. ಇಷ್ಟೆಲ್ಲ ಆದ್ರೂ ಸಹ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್, ವಿಕಸಿತ ಭಾರತ ಅಂತ ಆದ್ರೂ ಸಹ ಯಾತಕ್ಕೋಸ್ಕರ ಭಾರತದಲ್ಲಿ ಸರಕುಗಳ ತಂತ್ರಜ್ಞಾನದ ಬೆಳವಣಿಗೆ ಸಾಧ್ಯ ಆಗ್ಲಿಲ್ಲ, ಅಭಿವೃದ್ಧಿ ಆಗ್ಲಿಲ್ಲ? ಯಾತಕ್ಕೋಸ್ಕರ ನಮ್ಮ ಆಮದು ಹೆಚ್ಚಾಗ್ತಾ ಇದೆ, ರಫ್ತು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಪ್ರಶ್ನೆಗಳನ್ನ ನಾವು ಕೇಳ್ಬೇಕಾಗತ್ತೆ. ಇದು ಕೂಡ ಇವತ್ತಿನ ಆರ್ಥಿಕ ಹಿಂಜರಿಕೆಗೆ ಬಹಳ ಮುಖ್ಯ ಕಾರಣ. ನಮ್ಮಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ಆಗ್ಲಿಲ್ಲ, ನಮ್ಮಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ಲಿಲ್ಲ, ಅಂದ್ರೆ ಸ್ವಾವಲಂಬನೆ ಹೆಚ್ಚಾಗ್ಲಿಲ್ಲ. ಆಮದು ಹೆಚ್ಚಾಗ್ತಾ ಹೋದಷ್ಟು ನಮ್ಮ ಆರ್ಥಿಕ ಹಿನ್ನಡೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಕೂಡ ನಾವು ಕೇಳ್ಬೇಕಾಗತ್ತೆ. ಉದಾಹರಣೆಗೆ ಇತ್ತೀಚೆಗೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಒಳಗೊಂಡಂತೆ ಅನೇಕ ಬಿಜೆಪಿ ಮುಖಂಡರು ಸೆಮಿಕಂಡಕ್ಟರ್ ಬಗ್ಗೆ ಬಹಳ ಮಾತನಾಡ್ತಾ ಇದ್ದಾರೆ. ಭಾರತ ಇವತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಸೆಮಿಕಂಡಕ್ಟರ್ ಹಬ್ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಸೆಮಿಕಂಡಕ್ಟರ್ಗಳ ಸಂಬಂಧಪಟ್ಟಂತೆ ರಿಸರ್ಚ್, ಸಂಶೋಧನೆ, ಮ್ಯಾನುಫ್ಯಾಕ್ಚರಿಂಗ್, ತಯಾರಿಕೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಭಾರತದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಬೇಕಾದಂತ ಕಾರ್ಯಯೋಜನೆಗಳು, ಪ್ಲಾನಿಂಗ್ ಕೂಡ ಮಾಡಿಲ್ಲ. ಅದಕ್ಕೊಂದು ಬ್ಲೂ ಪ್ರಿಂಟ್ ಕೂಡ ತಯಾರು ಮಾಡ್ತಾನೆ. ಅದಕ್ಕೆ ಬೇಕಾದಂತ ಎಲ್ಲಾ ಬಿಡಿ ಭಾಗಗಳನ್ನ ಮತ್ತು ಸೆಮಿಕಂಡಕ್ಟರ್ ಒಳಗೊಂಡಂತೆ ಇವತ್ತಿಗೂ ಆಮದು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸೆಮಿಕಂಡಕ್ಟರ್ ಕಡೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ, ಆದ್ರೆ ಅವೆಲ್ಲವೂ ಆಮದಾಗ್ತಾ ಇದೆ. ಅಂದ್ರೆ ತಯಾರಿಕೆ ಮಾಡೋದಕ್ಕೆ ನಮ್ಮಲ್ಲಿ ತಂತ್ರಜ್ಞಾನವಿಲ್ಲ ಅಥವಾ ಉತ್ಪಾದನಾ ಸಾಮರ್ಥ್ಯವಿಲ್ಲದಿರೋದ್ರಿಂದ ಆಮದು ಮಾಡ್ಕೊಳ್ತೀವಿ. ನೀವು ಸೆಮಿಕಂಡಕ್ಟರ್ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ, ಅದನ್ನ ಆಮದು ಮಾಡ್ಕೊಳ್ತೀವಿ ಅಂದ್ರೆ ಡಾಲರ್ನ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ, ರೂಪಾಯಿ ಮೌಲ್ಯ ಕುಸಿತಾ ಹೋಗ್ತಾ ಹೋಗುತ್ತೆ. ಇದರಿಂದ ನೀವು ಸೆಮಿಕಂಡಕ್ಟರ್ನ ನೀವು ಆಧರಿಸಿ ತೊಳೋದಾದ್ರೆ ವ್ಯಾಪಾರದ ಕೊರತೆ, ಬಿಕಾಸ್ ಆಫ್ ಇಂಪೋರ್ಟಿಂಗ್ ದ ಸೆಮಿಕಂಡಕ್ಟರ್ಸ್ ನ ಆಮದಿನ ಕಾರಣಕ್ಕೆ ಟ್ರೇಡ್ ಡೆಫಿಸಿಟ್ 2017-18ರಲ್ಲಿ ಸುಮಾರು $2.2 ಬಿಲಿಯನ್ ಅಷ್ಟಿದೆ ಟ್ರೇಡ್ ಡೆಫಿಸಿಟ್ ಬಿಕಾಸ್ ಆಫ್ ಸೆಮಿಕಂಡಕ್ಟರ್ ಇಂಪೋರ್ಟಿಂಗ್. 2025-26 ಒಟ್ಟಿಗೆ ಅದು ಸುಮಾರು $30 ಬಿಲಿಯನ್ ಅಷ್ಟಾಗಿದೆ. ಅಂದ್ರೆ ಹತ್ರ $27 ಬಿಲಿಯನ್ ಅಷ್ಟು ಹೆಚ್ಚಾಗಿದೆ ಟ್ರೇಡ್ ಡೆಫಿಸಿಟ್. ಯಾಕಂದ್ರೆ ಆಮದು ಜಾಸ್ತಿ ಆಗಿದೆ. ಭಾರತ ಸೆಮಿಕಂಡಕ್ಟರ್ ರಫ್ತು ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಉತ್ಪಾದನೆ ಮಾಡ್ತಾ ಇಲ್ಲ, ಕೇವಲ ಆಮದು ಮಾಡ್ತಾ ಇದೀವಿ. ಮತ್ತು ಎರಡೂ ಹೆಚ್ಚು ದಶಕ ಕಾಲದಿಂದ ಭಾರತ ನಾವು ಮೊಬೈಲ್ ಫೋನ್ಗಳನ್ನ ತಯಾರಿಕೆ ಮಾಡ್ತಿದ್ವಿ ಅಂತ ಹೇಳ್ತಾ ಇದೀವಿ. ಆದ್ರೆ ಎಲ್ಲಿಯೂ ನಾವು ಮೊಬೈಲ್ ಫೋನ್ಗಳ ತಯಾರಿಕೆಗೆ ನಮ್ಮಲ್ಲಿ ಟೆಕ್ನಾಲಜಿ ಇಲ್ಲ, ತಂತ್ರಜ್ಞಾನವಿಲ್ಲ. ಕೇವಲ ಅಸೆಂಬ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಉಚಿತವಾಗಿ ಅಥವಾ ಸಬ್ಸಿಡಿ ದರದಲ್ಲಿ ನೀರು, ಭೂಮಿ ಎಲ್ಲವನ್ನು ಕೊಟ್ಟಿದ್ದೀವಿ. ಅವರಿಗೆ ಅಸೆಂಬ್ಲಿ ಮಾಡ್ಬಿಟ್ಟು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಉತ್ಪಾದನಾ ಸಾಮರ್ಥ್ಯ ಕೂಡ ಹೆಚ್ಚಾಗಿಲ್ಲ. ಮತ್ತು ಈ ಕ್ಷೇತ್ರದಲ್ಲಿ ಮೊಬೈಲ್ ಫೋನ್ಗಳನ್ನ ತಗೊಳ್ಳೋದಾದ್ರೆ ಈ ಕ್ಷೇತ್ರದಲ್ಲಿ ತಾಂತ್ರಿಕ ಮುಂಚೂಣಿ ಏನಂತಾರೆ, ಟೆಕ್ನಾಲಜಿಕಲ್ ಫ್ರಂಟಿಯರ್ ಅಂತ ಹೇಳ್ತಾ ಇದೆ, ತಲುಪುವಂತ ಕೂಡ ನಾವು ತಲುಪಿಲ್ಲ. ಇದು ಈ ತರ ಏನಕ್ಕೆ ಆಗ್ತಾ ಇದೆ? ಇದೆಲ್ಲದರ ಜೊತೆಗೆ ಕಳೆದ ಕೆಲವು ವರ್ಷಗಳಿಂದ ವಿದೇಶಿ ಬಂಡವಾಳ ಹೂಡಿಕೆದಾರರು ಭಾರತದಿಂದ ಹೊರಗೆ ಹೋಗ್ತಾ ಇದ್ದಾರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಹೋಗ್ತಾ ಇದ್ದಾರೆ. ಯಾಕೆ ವಿದೇಶಿ ಬಂಡವಾಳ ಹೂಡಿಕೆದಾರರು ಹೊರಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅನೇಕ ಕಾರಣಗಳಿದಾವೆ. ಈ ರೀತಿ ಆರ್ಥಿಕ ನೀತಿಯಿಂದ ಮತ್ತು ಇಲ್ಲಿರುವಂತಹ ಒಂದು ಅಸಹಿಷ್ಣುತೆ ಮತ್ತು ಮತಧರ್ಮಾಂಧತೆ ಕಾರಣದ ಉಂಟಾದಂತಹ ಮತಗಳ ಧ್ರುವೀಕರಣ, ಮತಧರ್ಮದ ಧ್ರುವೀಕರಣದ ಸಮಾಜದಲ್ಲಿ ಸದಾಕಾಲ ಒಂದು ಅಸ್ವಸ್ಥತೆ, ಅಸಹಿಷ್ಣುತೆ, ದಂಬೆ, ಗೊಲಭೆಗಳು, ಗುಂಪತ್ತುಗಳು ನಡೀತಿರುವ ಕಾರಣಕ್ಕೆ ಇಲ್ಲಿ ಉತ್ಪಾದನೆ ಮಾಡೋದಕ್ಕೆ ಅಥವಾ ಇಂಡಸ್ಟ್ರೀಸ್ ನ ಬೆಳೆಸೋದಕ್ಕೆ ಒಂದು ಅನುಕೂಲಕರವಾದಂತಹ ವಾತಾವರಣ ಇಲ್ಲದ ಕಾರಣ ಕೂಡ ವಿದೇಶಿ ಹೂಡಿಕೆದಾರರು ಹೊರಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಕಳೆದ ಕೆಲವು ವರ್ಷಗಳಲ್ಲಿ FDI ಒಳಹರಿವು ಅಂತ ಕರಿತಾ ಇದೀವಲ್ಲ, ಈ $27 ಬಿಲಿಯನ್ ಕಡಿಮೆ ಆಗಿದೆ ಅಂತ ವರದಿಗಳಾಗಿದ್ದಾವೆ. ಒಟ್ಟು ಇದಿಷ್ಟು ಒಂದು ಆರ್ಥಿಕ ನೀತಿ ಆದ್ರೆ, ಮತ್ತೊಂದು ಕಡೆಗೆ ಇನ್ನು ಸಬ್ಸಿಡಿಗಳು, ಅಂದ್ರೆ ಏನು ಮೋದಿ ನೇತೃತ್ವದ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಆಗಿರೋ ಅಥವಾ ಇತರ ವಿರೋಧ ಪಕ್ಷಗಳು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ
ಆಹಾರ ಉತ್ಪನ್ನಗಳಿಗೆ ಅಥವಾ ಇಂಧನ ಅಥವಾ ರಸಗೊಬ್ಬರಕ್ಕೆ ಸಂಬಂಧಪಟ್ಟರೆ ಸಬ್ಸಿಡಿ ದರದಲ್ಲಿ ರೈತರಿಗೆ ಅಥವಾ ಗ್ರಾಹಕರಿಗೆ ಕೊಡ್ತಿರೋದನ್ನ ನೋಡ್ತಾ ಇದೀವಿ. ಆದ್ರೆ ಈ ಸಬ್ಸಿಡಿಗಳ ಪಾಲು ಕೂಡ ಆಹಾರ, ಇಂಧನ ಮತ್ತು ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ಸಬ್ಸಿಡಿಯ ಪಾಲು ಕೂಡ 2016-17ರಲ್ಲಿ ಶೇಕಡ 11.7 2024-25 ಹೊತ್ತಿಗೆ ಅದು 7.9ಕ್ಕೆ ಹತ್ತತ್ತರಕ್ಕೆ ಇಳಿದ ಹತ್ತತ್ರ 3% ಕಡಿಮೆ ಆಗಿದೆ ಸಬ್ಸಿಡಿ ದರ ಕೂಡ. ಅಂದ್ರೆ ಒಂದ್ ಕಡೆಗೆ ಹೂಡಿಕೆ ಆಗ್ತಾ ಇಲ್ಲ, ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಆಮದು ಹೆಚ್ಚಾಗ್ತಾ ಇದೆ. ನಾವು ದೊಡ್ಡ ಮ್ಯಾಕ್ರೋ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಮೈಕ್ರೋ ಲೆವೆಲ್ ನೋಡೋದಾದ್ರೆ ಏನು 80 ಕೋಟಿ ಕುಟುಂಬಗಳೇನು ಇದಾವೆ, ಬಡ ಕುಟುಂಬಗಳೇನು ರೇಷನ್ ತಗೊಂತ ಇದ್ರೆ ಅವರನ್ನು ಒಳಗೊಂಡಂತೆ ಆಹಾರ, ಇಂಧನ ಮತ್ತು ರಸಗೊಬ್ಬರಗಳಿಗೆ ಸಬ್ಸಿಡಿ ಕೂಡ ಶೇಕಡ 3% ಕಡಿಮೆ ಆಗ್ತದೆ. ಮತ್ತು ಇತ್ತೀಚಿನ ಕೆಲವು ವಾರಗಳಿಂದ ಪ್ರಧಾನಿ ಮೋದಿಯವರು ಹಣಕಾಸಿನ ಮಿತವ್ಯಯ ಅಂತ ಏನು ಫಿಸ್ಕಲ್ ಕನ್ಸರ್ವೇಟಿಸಂ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ನೀವು ಆದಷ್ಟು ಮಿತವಾಗಿ ಬದುಕಿ, ಸರಳವಾಗಿ ಬದುಕಿ ಅಂತ ಹೇಳ್ತಾ ಇದ್ದಾರೆ. ಇದರ ಕಾರಣದಿಂದ ಈ ಸಬ್ಸಿಡಿ ಪ್ರಮಾಣ ಹೆಚ್ಚಾಗೋದಿಲ್ಲ, ಇನ್ನಷ್ಟು ಕಡಿಮೆ ಆಗುತ್ತೆ. ಹೀಗಾಗಿ ಬೆಲೆದುಬ್ಬರ ಅಂದ್ರೆ ಬೆಲೆಗಳು ಹೆಚ್ಚಾಗ್ತಾ ಇದಾವೆ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದಾವೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ, ಆದಾಯವಿಲ್ಲ, ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತಾ ಇಲ್ಲ, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ, ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನವಿಲ್ಲ. ಹಾಗಾಗಿ ಕೊಳ್ಳುವ ಸಾಮರ್ಥ್ಯ ಇಲ್ದಿರೋ ಕಾರಣಕ್ಕೆ ಈಗಾಗಲೇ 80 ಕೋಟಿ ಜನಸಂಖ್ಯೆಯ ಏನು ಕುಟುಂಬ ಏನು ಪಡಿತರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ, ಅವರ ಜೇಬು ಆಲ್ರೆಡಿ ಖಾಲಿ ಆಗಿದೆ, ಅವರ ಜೇಬು ಯಾವತ್ತೂ ತುಂಬಿಲ್ಲ. ಆದ್ರೆ ಈಗ ಅದಕ್ಕೆ ತೂತು ಬಿದ್ದ್ಬಿಟ್ಟು ಮತ್ತಷ್ಟು ದುರಂತದ ಸ್ಥಿತಿಗೆ ತಲುಪುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದು ಬಹಳ ಅತ್ಯಂತ ಅಪಾಯಕಾರದ ಸಂದರ್ಭ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ನು ಮಧ್ಯಮ ವರ್ಗದ ಬಗ್ಗೆ ಮಾತಾಡೋದಾದ್ರೆ 2011-12ರಲ್ಲಿ ಕುಟುಂಬದ ಉಳಿತಾಯದ ಪ್ರಮಾಣ ದೇಶದ GDPಯ ಶೇಕಡ 23ರಷ್ಟಿತ್ತು. ಅಂದ್ರೆ ಒಂದು ಕುಟುಂಬಗಳೊಂದು ಉಳಿತಾಯ ಸೇವಿಂಗ್ಸ್ ಏನ್ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ಸೇವಿಂಗ್ಸ್ ಮಾಡ್ಬಿಟ್ಟು ಇಡ್ತಾರೆ. ಅದ್ರ ಮೂಲಕ ನಂತರ ಅದರಿಂದ ಒಂದು ಸೈಟ್ ಕೊಳ್ತಾರೆ, ಮನೆ ಕೊಳ್ತಾರೆ, ಅಥವಾ ಇನ್ನೇನೇನೋ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಾಗ ಹಣ ಹೊರಗೆ ಬರುತ್ತೆ, ಅಲ್ಲಿಂದ ಮತ್ತೆ ಉತ್ಪಾದನೆ GDP ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕ ಪ್ರಗತಿ ಅಂತ ಕರಿತಾ ಇದ್ದಾರೆ ನವ ಉದಯೀಕರಣದ ಭಾಷೆಯಲ್ಲಿ. ಅವರ ಉಳಿತಾಯದ ಪ್ರಮಾಣ, ಕುಟುಂಬದ ಉಳಿತಾಯದ ಪ್ರಮಾಣ 2011-12ರಲ್ಲಿ GDP 23ರಷ್ಟಿದ್ರೆ 2023-24 ವೇಳೆಗೆ ಶೇಕಡ 18ಕ್ಕೆ ಕುಸಿದಿದೆ. ಅಂದ್ರೆ ಹತ್ತತ್ರ 5% ಕಡಿಮೆ ಆಗಿದೆ ಕಳೆದ 10 ವರ್ಷಗಳಲ್ಲಿ ಕುಟುಂಬದ ಉಳಿತಾಯದ ಪ್ರಮಾಣ. ಇದು ಮೋದಿಯವರ ಆಡಳಿತದ ಹಂತದಲ್ಲಿ ಇದೇ ಮಧ್ಯಮ ವರ್ಗ ಮೋದಿಯವರಿಗೆ ಉತ್ಪೂರ್ವಕ ಹೃದಯ ತುಂಬಿ ಮತದಾನ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಉಳಿತಾಯದ ಪ್ರಮಾಣ 5% ಕಡಿಮೆ ಆಗಿದೆ. ಮತ್ತು 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮೇಲಿನ ಬಡ್ಡಿ ದರ ಶೇಕಡ 8.5ರಷ್ಟಿದ್ರೆ 2026ರ ಹೊತ್ತಿಗೆ ಅದು ಶೇಕಡ 6.5% ಆಗಿದೆ. ಹತ್ರ 2% ಕಡಿಮೆ ಆಗಿದೆ. ಅಂದ್ರೆ ಈ ಮಧ್ಯಮ ವರ್ಗ ಹಣವನ್ನ FD ಒಂದು ಸೇಫ್ ಝೋನ್ ಅಲ್ಲಿ ಇರುವಂತ ಮಧ್ಯಮ ವರ್ಗ ಹಣವನ್ನ FD ನಲ್ಲಿ ಇಡ್ತಾ ಇದ್ರು. ಆ FDಯ ಬಡ್ಡಿ ಪ್ರಮಾಣ ಕೂಡ ಕಳೆದ 10 ವರ್ಷಗಳಲ್ಲಿ 2-3% ಅಷ್ಟು ಕಡಿಮೆ ಆಗಿದೆ. ಅಂದ್ರೆ ಯಾವ ರೀತಿಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ತಲುಪ್ತಾ ಇದೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಕೇವಲ ಮ್ಯಾಕ್ರೋ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ವಿ. ಇನ್ನು ಮೈಕ್ರೋ ಲೆವೆಲ್ ಅಲ್ಲಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಉತ್ಪಾದನೆ ಮಾಡಿದಂತ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಿಗ್ತಾ ಇಲ್ಲ, ಅಂದ್ರೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಉತ್ಪಾದನೆ ಮಾಡಿದಂತ ರೈತರಿಗೆ ಸುಖವಿಲ್ಲ, ಗ್ರಾಹಕರಿಗೂ ಬೆಲೆ ಏರಿಕೆ ಕಾರಣಕ್ಕೆ ಸುಖವಿಲ್ಲ, ಮಧ್ಯವರ್ತಿಗಳು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಮ್ಯಾಕ್ರೋ ಲೆವೆಲ್ ಅಲ್ಲಿ ದೊಡ್ಡ ಇಂಡಸ್ಟ್ರಿಗಳನ್ನ ಕಟ್ಬಿಟ್ಟು ಬಂಡವಾಳಶಾಹಿಗಳ ಸಂಪತ್ತು ಹೆಚ್ಚಾಗ್ತದೆ ಹೊರತಾಗಿ ಕೆಳ ಹಂತದಲ್ಲಿರುತ್ತಾ ಶೇಕಡ 50% ಪ್ರಮಾಣದ ಕುಟುಂಬಗಳ ಆಸ್ತಿ 2% ಕೂಡ ದಾಟದೇ ಇರೋದನ್ನು ಕೂಡ ನೋಡ್ತಾ ಇದೀವಿ. ಇವೆಲ್ಲವೂ ಇವತ್ತಿನ ಭಾರತದ ಆರ್ಥಿಕ ಹಿಂಜರಿಕೆಗೆ ನಾವು ಒಂದು ಮ್ಯಾಕ್ರೋ ಮತ್ತು ಮೈಕ್ರೋ ಲೆವೆಲ್ ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಇನ್ನು ಕಡೆಯದಾಗಿ ದೊಡ್ಡ ಮಟ್ಟದಲ್ಲಿ ಆಪರೇಷನಲ್ ಕ್ರೈಸಿಸ್ ಇದೆ. ಅಂದ್ರೆ ಆಪರೇಷನಲ್ ಬಿಕ್ಕಟ್ಟುಗಳಿದಾವೆ ಮತ್ತು ಸ್ಟ್ರಕ್ಚರಲ್ ಬಿಕ್ಕಟ್ಟುಗಳಿದಾವೆ. ಆಪರೇಷನಲ್ ಬಿಕ್ಕಟ್ಟುಗಳು ಈಗ ಆಲ್ರೆಡಿ ಮಾತಾಡ್ದಂಗೆ ಸರ್ಕಾರದ ನೀತಿಗಳಾಗಿರ್ಬೋದು, ನೀಲನಕ್ಷೆ ಆಗಿರ್ಬೋದು, ಅಥವಾ MSMEಗಳನ್ನು ಉಳಿಸ್ಕೊಳ್ಳುವ ರೀತಿಯಾಗಿರ್ಬೋದು, ಅನೇಕ ರೀತಿಯ ಆಪರೇಷನ್ಸ್ ಅಂದ್ರೆ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಕಾರ್ಮಿಕ ವೇತನವಾಗಿರ್ಬೋದು, ಇವೆಲ್ಲವೂ ಆಪರೇಷನಲ್ ವಲಯದಲ್ಲಿ ಬರ್ತವೆ. ಅಲ್ಲಿ ಕೂಡ ಬಿಕ್ಕಟ್ಟಿದೆ. ಇನ್ನು ಸ್ಟ್ರಕ್ಚರಲ್ ಅಂದ್ರೆ ಸಾರ್ವಜನಿಕ ಉದ್ಯಮಗಳನ್ನ ಸಬಲೀಕರಣಗೊಳಿಸೋದಾಗಲಿ, ಯಾವ ಉದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಯಾವ ಉದ್ಯಮವನ್ನ ಬೆಳೆಸಬೇಕು ಅನ್ನೋದಾಗಲಿ, ಈ ರೀತಿಯ ಸ್ಟ್ರಕ್ಚರಲ್ ಆರ್ಥಿಕ ನೀತಿ, ಮುಖ್ಯವಾಗಿ ಆರ್ಥಿಕ ನೀತಿಯ ಬಗ್ಗೆ ಆಗ್ಲಿ ಸ್ಟ್ರಕ್ಚರಲ್ ವಲಯದಲ್ಲಿ ಕೂಡ ಬಿಕ್ಕಟ್ಟಾಗಿದೆ. ಎಲ್ಲವೂ ಕಾರಣಕ್ಕೆ ಭಾರತದ ಆರ್ಥಿಕ ವ್ಯವಸ್ಥೆ ಅತ್ಯಂತ ಬಿಕ್ಕಟ್ಟಿನಿದೆ ಅಂತ ನಾವು ಹೇಳ್ಬೇಕಾಗುತ್ತೆ. ನಮಸ್ಕಾರ.